ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಮಗೆದಷ್ಟು ಸುದ್ದಿಗಳು ಬರ್ತಾ ಇದೆ. ನಟಿ ರನ್ಯಾ ಒಡೆತನದ ಕಂಪನಿಗೆ ಸರ್ಕಾರದಿಂದಲೇ ಜಾಗ ಕೊಟ್ಟಿರೋದು ಕೂಡ ಗೊತ್ತಾಗಿದೆ. ಬಹುಕೋಟಿ ಬೆಲೆ ಬಾಳುವ ಜಾಗವೊಂದನ್ನು ಮಂಜೂರು ಮಾಡಲಾಗಿದೆ. ಸರ್ಕಾರದಿಂದಲೇ 12 ಎಕರೆ ಭೂಮಿ ಮಂಜೂರಾಗಿದೆ. 2023ರಲ್ಲೇ KIADB ಭೂಮಿಯನ್ನು ಕೊಟ್ಟಿರತಕ್ಕಂಥ ಸರ್ಕಾರ. ರನ್ಯಾ ನಿರ್ದೇಶಕಿಯಾಗಿರುವ ಕಂಪನಿಗೆ ಭೂಮಿ ಭಾಗ್ಯ ಅಂದರೆ ಯಾರಿದ್ದಾರೆ ಇದರ ಹಿಂದೆ, ಹೆಂಗೆ ಸಿಕ್ತು? ಓಕೆ, ಈಕೆಗೆ KIADB ಜಾಗ ಕೊಟ್ಟಿದ್ದಾರೆ ಅಂತಂದರೆ ಆಕೆ ಮಾಡ್ತಾ ಇದ್ದ ಬಿಸ್ನೆಸ್ ಆದರೂ ಏನು ಅಂತ ಗೊತ್ತಾಗಬೇಕಲ್ಲ. ಅಫ್ಕೋರ್ಸ್ ಆಕೆನೇ ನಿರ್ದೇಶಕಿ, ಡೈರೆಕ್ಟರ್. ಹೌದು, 12 ಎಕರೆ ಜಾಗ ಅಂತಂದರೆ ತಮಾಷೆನಾ? 12 ಎಕರೆ ಬೆಂಗಳೂರು ಸರೌಂಡಿಂಗ್ನಲ್ಲಿ ಹೆಂಗೆ ಕೊಟ್ಟರು, ಯಾವ ಆಧಾರದಲ್ಲಿ ಕೊಟ್ಟರು, ಇವರ ಕಂಪನಿಯ ಪ್ರಾಡಕ್ಟ್ ಏನು ಅಂತ ಗೊತ್ತಾಗಬೇಕಲ್ಲ. ಓಕೆ, ಝಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಹೆಸರು. ಝಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ಹರ್ಷವರ್ಧಿನಿ ರನ್ಯಾ ಈಕೆಯ ಪೂರ್ತಿ ಹೆಸರು. ಈಕೆ ನಿರ್ದೇಶಕಿ. ರನ್ಯಾ ಜೊತೆ ರಿಷಬ್ ಕಬ್ಬಿನಹಳ್ಳಿ ಪಾರ್ಟ್ನರ್, ಗಂಡ ಇರಬೇಕು. ರನ್ಯಾ ಮತ್ತು ರಿಷಬ್ ಇಬ್ಬರು ಕೂಡ ಕಂಪನಿಯ ನಿರ್ದೇಶಕರಾಗಿರ್ತಾರೆ. ಸಿರಾ ಕೈಗಾರಿಕಾ ಪ್ರದೇಶದಲ್ಲಿ, ಸಿರಾದಲ್ಲಿ, ತುಮಕೂರು ಹತ್ರ 12 ಎಕರೆ ಭೂಮಿ ಮಂಜೂರಾಗಿದೆ. ಕಬ್ಬಿಣದ ರಾಡುಗಳ ಫ್ಯಾಕ್ಟರಿಗಾಗಿ ಭೂಮಿಯನ್ನು ಪಡೆದಿದ್ದಾರೆ ರನ್ಯಾ. 138 ಕೋಟಿ ಬಂಡವಾಳ ಹಾಕೋದಾಗಿ ಭೂಮಿಯನ್ನು ಪಡೆದಿದ್ದಾರೆ ರನ್ಯಾ ಅಂತ ಗೊತ್ತಾಗಿದೆ. ಅಲ್ಲ, ಇರಬಹುದು ಅನುಮಾನ. ಇದ್ರಲ್ಲೂ ಹೆಂಗೆ ಪಡಬೇಕಾಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಯಾಕೆ ಪ್ರಾಮಾಣಿಕವಾಗಿ ಒಂದು ಇಂಡಸ್ಟ್ರಿ ಓಪನ್ ಮಾಡಿರ್ಬೋದು, ಅದರಲ್ಲಿ ಸುಮಾರು ಜನಕ್ಕೆ ಕೆಲಸ ಕೊಟ್ಟಿರ್ಬೋದು, ಕಬ್ಬಿಣದ ರಾಡುಗಳನ್ನು ತಯಾರು ಮಾಡಿರ್ಬೋದು. ಬಟ್ ಈಕೆ ಫ್ರಾಡ್ ಅಥವಾ ಈಕೆ ವಂಚನೆ ಮಾಡ್ತಾಯಿದ್ಲು, ಸ್ಮಗ್ಲಿಂಗ್ ಮಾಡ್ತಾಯಿದ್ಲು ಅಂತ ಅಂದ್ಬಿಟ್ಟು ಗೊತ್ತಾಗಿರೋದೇ ಇವಾಗ ತಾನೆ. ಇದಕ್ಕೂ ಮೊದಲು ಸರ್ಕಾರಕ್ಕೆ ತಾನೇ ಹೇಗೆ ಗೊತ್ತಿರುತ್ತೆ? ಸರ್ಕಾರದಿಂದ ಭೂಮಿ ತಗೊಂಡವ್ರು ಯಾರು ವಂಚನೆನೇ ಮಾಡಬಾರ್ದು ಅಂತ ಇದೆಯಾ? ಇನ್ನು ರನ್ಯಾ ರಾವ್ ಕಂಪನಿಗೆ ಫಟಾಫಟ್ ಅಂತ ಭೂಮಿ ಕೊಟ್ಟಿದ್ದಾರೆ. ರಾಜಕಾರಣಿಯೊಬ್ಬರ ಕೃಪಾ ಕಟಾಕ್ಷದಿಂದ ಜಾಗವನ್ನು ಪಡೆದ್ರಾ ಅಂತ ಪ್ರಶ್ನೆ. ಬರೋಬ್ಬರಿ 12 ಎಕರೆ KIADB ಭೂಮಿ ಪಡ್ಕೊಂಡಿದ್ದಾರೆ. ಕಂಪನಿ ಸ್ಥಾಪನೆಯಾದ 9 ತಿಂಗಳಲ್ಲೇ ಭೂಮಿ ಕೊಟ್ಟಿದೆ ಸರ್ಕಾರ ಈಕೆಗೆ. 2022 ಏಪ್ರಿಲ್ನಲ್ಲಿ ಕಂಪನಿಯನ್ನು ತೆಗೆದಿದ್ದರು ಈ ನಟಿ ರನ್ಯಾ. 2023 ಜನವರಿಯಲ್ಲಿ ಭೂಮಿ ಮಂಜೂರು ಮಾಡಿ ಆದೇಶವನ್ನು ಕೊಟ್ಟಿದ್ದರು. ರನ್ಯಾ ರಾವ್ಗಾಗಿ ಸ್ಪೀಡಪ್ ಆಗಿತ್ತು ಫೈಲ್ ಅಂತ ಹೇಳ್ತಾ ಇದ್ದಾರೆ. ಯಾರಿದ್ದಾರೆ ರನ್ಯಾ ಹಿಂದಿರುವ ರಾಜಕಾರಣಿ ಅಂತ? ಈಗ ಯಾರು ಕೊಡಿಸಿದ್ದು ಯಾರು ಅಂತ ಒಂದು ಪ್ರಶ್ನೆ. ಸಾಮಾನ್ಯವಾಗಿ ಭೂಮಿ ಮಂಜೂರಾಗಬೇಕು ಅಂತಂದರೆ ಇಂಡಸ್ಟ್ರಿ ಸ್ಟಾರ್ಟ್ ಆಗಿರಬೇಕು, ತುಂಬ ಜನರು ಕೆಲಸ ಕೊಟ್ಟಿರಬೇಕು, ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರಬೇಕು. ಅದು ಯಾವುದನ್ನು ನೋಡದೆ ಹೆಂಗೆ ಕೊಟ್ಟರು ಅಂತ ಪ್ರಶ್ನೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಇವಾಗ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಕ್ಕಿರುವ ಅಪ್ಡೇಟ್ಸ್, ಮಾಹಿತಿಗಳು ಏನೇನು ಅಂತ? ಅರವಿಂದ, ರನ್ಯಾಳನ್ನು DRI ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಿದ್ದಂತಹ ಸಂದರ್ಭದಲ್ಲಿ ಒಂದಷ್ಟು ಬೇರೆ ಇತರ ವಿಚಾರಗಳು ಗೊತ್ತಾಗಿರೋದು. ಈಕೆ ಒಂದು ಝಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕಂಪನಿಯನ್ನು ತೆರೆದಿದ್ರು. ಯಾವಾಗ 2022 ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಕಂಪನಿಯನ್ನು ತೆರೀತಾರೆ. ಅದಾದ ಬಳಿಕ KIADBಗೆ ಸರ್ಕಾರಕ್ಕೆ ಅರ್ಜಿಯನ್ನು ಹಾಕ್ಕೊಳ್ತಾರೆ, ಭೂಮಿಯನ್ನು ಮಂಜೂರು ಮಾಡಿಕೊಡಿ ಅಂತೇಳಿ. ಹೀಗಾಗಿ ಆಕೆ 2022 ಏಪ್ರಿಲ್ನಲ್ಲಿ ಕಂಪನಿಯನ್ನು ತೆರೆದ್ರೂ ಕೂಡ 2023 ಜನವರಿಯಲ್ಲಿ ಈಕೆಗೆ 12 ಎಕರೆ ಭೂಮಿ ಮಂಜೂರಾಗುತ್ತೆ. ಅದು ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ. ಅಲ್ಲಿಗೆ 12 ಎಕರೆ ಈ ಒಂದು ಭೂಮಿಯನ್ನು ತರಾತುರಿಯಲ್ಲಿ ಕೇವಲ 8 ತಿಂಗಳ ಅಂತರದಲ್ಲಿ ಮಂಜೂರು ಮಾಡುವ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಈಕೆಯ ನಿರ್ದೇಶಕಿ ಮತ್ತು ಸುಮಾರು 130 ಕೋಟಿಯಷ್ಟು ಬಂಡವಾಳವನ್ನು ಹೂಡಿ ಅದರಲ್ಲಿ ಕಬ್ಬಿಣದ ರಾಡ್ಗಳನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದರ ಪರಿಶೀಲನೆ ಏನಿದೆ ಇನ್ನಷ್ಟೇ ನಡಿಬೇಕಿದೆ. ಕಂಪನಿ ಓಪನ್ ಆಗಿದೆಯಾ, ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು 12 ಎಕರೆ ಪ್ರದೇಶದಲ್ಲಿ ಇವರು ತೆರೆದುಕೊಂಡಿದ್ದಾರೆ, ಅಲ್ಲಿ ಒಂದಷ್ಟು ಜನಕ್ಕೆ ಕೆಲಸವನ್ನು ಕೊಡ್ತಿದ್ದಾರೆ, ಇವರ ಯೂನಿಟಿಂದ ಉತ್ಪಾದನೆ ನಡೀತಿದ್ಯಾ, ಇದರ ಬಗ್ಗೆ ಒಂದಷ್ಟು ಪರಿಶೀಲನೆಯನ್ನು ಕೂಡ ನಡೆಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸರ್ಕಾರದ ಜಮೀನನ್ನು ಕೊಡಲಾಗಿದೆ. ಯಾರೇ ಬಂದರೂ ಕೈಗಾರಿಕೆಯನ್ನು ಸ್ಥಾಪಿಸ್ತೀವಿ, ದೊಡ್ಡ ಮಟ್ಟದಲ್ಲಿ ಬಂಡವಾಳವನ್ನು ಹೂಡ್ತೀವಿ ಅಂತೇಳಿ ಬಂದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸರ್ಕಾರ ಭೂಮಿ ಮಂಜೂರನ್ನು ಮಾಡುತ್ತೆ. ಇಲ್ಲೂ ಕೂಡ ಹಾಗೆ ಆಗಿರಬಹುದು. ಆದರೆ ಒಂದಂತೂ ಸತ್ಯ, ಇಷ್ಟು ಆತುರಾತುರವಾಗಿ ಭೂಮಿ ಮಂಜೂರು ಮಾಡೋದ್ರ ಹಿಂದೆ ಯಾರದೋ ಪ್ರಭಾವಿಗಳ ಕೈವಾಡವಂತೂ ಇರೋದಂತೂ ಸತ್ಯ. ಯಾಕಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಅಷ್ಟು ಬೇಗ ಭೂಮಿ ಮಂಜೂರು ಆಗೋದಿಲ್ಲ. ಹೀಗಾಗಿ ಅದರ ಬಗ್ಗೆ ಪರಿಶೀಲನೆಯನ್ನು ನಡೆಸಬೇಕು ಅನ್ನೋ ಮಟ್ಟಿಗೆ ಒಂದಷ್ಟು ವಿಚಾರಗಳು ಚರ್ಚೆಗೆ ಬರ್ತಿದೆ. ಓಕೆ, ಥ್ಯಾಂಕ್ ಯು ಮೂರ್ತಿ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.